ಇನ್ನು ರಾಜ್ಯದ ಹಲವು ಕಡೆ ಮಳೆಯ ಅವಾಂತರದಿಂದಾಗಿ ಏನೆಲ್ಲ ತೊಂದರೆಯಾಗಿದೆ ನಾವು ಗಮನಿಸ್ತಾ ಹೋದ್ರೆ ಹಲವು ಜಿಲ್ಲೆಗಳಲ್ಲಿ ಸಾಲು ಸಮಸ್ಯೆಗಳು ಎದುರಾಗಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ರಸ್ತೆಗಳು ಜಲಾವೃತ ಆಗಿ ಜನರು ಪರದಾಡಿದ್ದಾರೆ. ಇಲ್ಲಿನ ಶಂಕರ್ ಲೇಔಟ್ ಅಲ್ಲಿ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆ ನೀರು ಹೊರ ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಣ್ಣೆನಗರ ದಾವಣಗೆರೆಯಲ್ಲಿ ಬೆಳಂಬೆಳಗ್ಗೆ ಸುರಿದಂತಹ ಭಾರಿ ಮಳೆಯಿಂದ ಸಾಕಷ್ಟು ಏರಿಯಾಗಳಲ್ಲಿ ಇನ್ನು ನೀರು ಮನೆಗಳಿಗೆ ನುಗ್ಗಿರುವಂತದ್ದು, ರಸ್ತೆಗಳು ಕೂಡ ಸಾಕಷ್ಟು ಜಲಾವೃತ ಆಗಿರುವಂತದ್ದು. ನಾಗ ಪ್ರಮುಖವಾಗಿ ದಾವಣಗೆರೆ ನಗರದ ಇನ್ನು ಬಿಎಸ್ಎನ್ಎಲ್ ಆಫೀಸ್ ಹಿಂಭಾಗದಲ್ಲಿರುವಂತಹ ಅಂದ್ರೆ ಹಳೆ ಪಿಬಿ ರಸ್ತೆ ಹತ್ತಿರದಲ್ಲಿರುವಂತಹ ಶಂಕರ್ ವಿಹಾರ್ ಏನು ಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ವ್ಯವಸ್ಥಿತವಾದ ಚರಂಡಿ ನಿರ್ಮಾಣ ಮಾಡಲಾದ್ರೆ ಚರಂಡಿ ಇಲ್ಲದೇ ಇಲ್ಲಿ ಮನೆಗಳನ್ನ ಮಾಡಿರುವಂತದ್ದು, ಲೇಔಟ್ ಅನ್ನ ಮಾಡಿರುವಂತದ್ದು, ಅವೈಜ್ಞಾನಿಕ ಲೇಔಟ್ ಮಾಡಿರೋ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಅವ್ಯವಸ್ಥೆಯಲ್ಲಿ ಉಂಟಾಗಿರುವಂತದ್ದು. ಸಾಕಷ್ಟು ಬಾರಿ ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡುವಂತಹ ಕೆಲಸವನ್ನು ಸಹ ಏನು ಇಲ್ಲಿರುವಂತಹ ಜನರು ಸಾರ್ವಜನಿಕರು ಮಾಡಿರುವಂತದ್ದಾದ್ರೆ ಯಾರು ಸಹ ಏನು ಇಲ್ಲಿ ಇರುವಂತವರ ಮನವಿಯನ್ನ ಕಿವಿಗೆ ಹಾಕೊಳ್ಳಿಲ್ಲ, ಅದನ್ನ ಕೇರ್ಲೆಸ್ ಮಾಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಇವತ್ತು ಇಂತಹ ದುಸ್ಥಿತಿ ಆಗಿರುವಂತದ್ದು. ಎಷ್ಟೋ ಬಾರಿ ಇಲ್ಲಿ ಮನೆ ಒಳಗಡೆ ನೀರು ಹೋಗೋ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಮನೆಗಳನ್ನ ಸಾಕಷ್ಟು ಎತ್ತರಕ್ಕೆ ಏರಿಸುವಂತಹ ಕೆಲಸವನ್ನು ಸಹ ಮಾಡಿರುವಂತದನ್ನ ನಾವು ಗಮನಿಸಬಹುದು. ಇಲ್ಲಿ ಪ್ರತಿದಿನ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಪ್ರಮುಖವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡುವಂತಹ ದಾವಣಗೆರೆ ಉತ್ತರ ಕ್ಷೇತ್ರದ ಭಾಗ ಇದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಏನು ದಾವಣಗೆರೆ ಅಭಿವೃದ್ಧಿಗೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಅವ್ಯವಸ್ಥೆಯಲ್ಲಿ ಇಲ್ಲಿ ಜನ ಬದುಕ್ತಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಯಾವಾಗಿಂದ ಸರ್ ಈ ಸಮಸ್ಯೆ ಇರುವುದು? ಇದು ಒಂದು 5-6 ವರ್ಷದಿಂದ ಇದೇ ಪ್ರಾಬ್ಲಮ್. ಮುಂಚಿಂದ ಇದೇನು ಸಿಮೆಂಟ್ ರೋಡ್ ಮಾಡಿ ಹೋದ್ರು ಅವಾಗಿಂದಾನು ಇದೇ ಚಾಲು ಆಗೈತಿ. ಅವಾಗಿಂದ ನಾವು ಹಿಂಗೆ ಅನುಭವಿಸ್ತಾ ಇದ್ದೀವಿ. ಮುಂದೆ ಯಾವಾಗ ಇದು ರೆಡಿ ಆಗುತ್ತೋ ಗೊತ್ತಿಲ್ಲ. ಬರ್ತಾರ ಎಲೆಕ್ಷನ್ ಟೈಮ್ನಾಗೆ ವೋಟ್ ಹಾಕ್ಸ್ಕೊಂತಾರ ಹೋಗ್ತಾರ, ಅವ್ರು ಮತ್ತೆ ತಿರುಗಿ ಇಲ್ಲಿ ಬರೋದೇ ಇಲ್ಲ. ಸೊ ಮೇಲ್ಗಡೆಯಿಂದ ಪೂರ್ತಿ ನೀರು ಹರಿದು ಬರುತ್ತೆ. ಇದು ತೆಗ್ಗಿರೋದ್ರಿಂದ ನೀರು ಬಂದು ಇಲ್ಲಿ ನಿಂದಿರ್ತದೆ. ಆ ಕಡೆ ಮತ್ತೆ ರೈಟ್ ಲೆಫ್ಟ್ ರೋಡ್ಗಳು ಹೈಟ್ ಇರೋದು, ಇದು ಕಡಿಮೆ ಇರೋದು. ಈ ಫೋಟೋ ಮತ್ತೆ ವಿಡಿಯೋಗಳನ್ನ ತೆಗೆದುಬಿಟ್ಟು ಲಾಸ್ಟ್ ವರ್ಷ ಮಳೆ ಬಂದಾಗ ನಾನು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಇದರಲ್ಲಿ ಗೂಗಲ್ ಸರ್ಚ್ ಮಾಡಿ ಅದ್ರಲ್ಲಿ ಹಾಕಿದ್ದೆ. ಅವ್ರು ಮಾತಾಡಿದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಶಾಶ್ವತ ಪರಿಹಾರ ಮಾಡಬೇಕು ಅಂದ್ರು. ಯಾರು ಮಾಡಬೇಕು ಅಂತ ಕೇಳಿದ್ವಿ. ನಾವೇ ಮಾಡಬೇಕು, ನಮಗೆ ಅದು ಅನುದಾನ ಬರಬೇಕು, ಅದು ಇದಾದ ಕತೆ ಹೇಳಿದ್ರು. ಸೊ ಇದುವರೆಗೂ ಕೂಡ ಯಾರು ಬಂದಿಲ್ಲ, ಮಾಡಿಲ್ಲ. ಈ ಸುಮಾರು 5 ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಹೊರತು ಯಾವ ಮಹಾನಗರ ಪಾಲಿಕೆ ಕೌನ್ಸಿಲರ್ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಈ ಕಡೆ ಗಮನ ಹರಿಸಿಲ್ಲ. ಏನು ಇದಿಷ್ಟು ಇಲ್ಲಿರುವಂತಹ ನಾಗರಿಕರ ಮಾತು. ಒಟ್ಟಾರೆಯಾಗಿ ಆ ಎಂಜಿನಿಯರ್ ವಿದ್ಯಾಭ್ಯಾಸದ ಮೇಲೆ ಸಂಶಯ ಪಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಒಂದು ಮನೆ ಕಟ್ಟಬೇಕಂದ್ರೆ ಅಲ್ಲಿ ಇರುವಂತಹ ಬಾತ್ರೂಮ್ ಇರ್ಬೋದು, ಲ್ಯಾಟ್ರಿನ್ ಇರ್ಬೋದು, ಅದನ್ನ ವ್ಯವಸ್ಥಿತವಾಗಿ ಎಲ್ಲಿ ಸೇರಿಸಬೇಕು ಅನ್ನುವಂತ ಒಂದು ಐಡಿಯಾ ಸಾಮಾನ್ಯ ಜನರಾಗಿಂತ ನಮಗಿರುತ್ತೆ. ಆದ್ರೆ ಇಂತಹ ದೊಡ್ಡ ಮಟ್ಟದ ರಸ್ತೆಗಳನ್ನ ಮಾಡುವಾಗ ಇಂಜಿನಿಯರ್ ತಲೆಯಲ್ಲಿತ್ತು, ಆತ ಯಾವ ವಿಚಾರದಲ್ಲಿ ಇಲ್ಲಿ ರಸ್ತೆ ಮಾಡಿದ ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಇಲ್ಲಿ ಜನರು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು 5ರಿಂದ 6 ವರ್ಷದಿಂದ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಎಷ್ಟೋ ಮನೆಗಳಂದ್ರೆ ಇಲ್ಲಿರುವಂತಹ ಸಾಕಷ್ಟು ಮನೆಗಳಲ್ಲಿ ನೀರು ಒಳನುಗ್ಗಿ ಸಾಕಷ್ಟು ನಷ್ಟಗಳಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಎಷ್ಟೋ ಮನೆಗಳನ್ನ ಡೆಮಾಲಿಸ್ ಮಾಡಿ ಮತ್ತೆ ಪುನಃ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು. ಯಾವಾಗ ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಇಳಿಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ರಾಜ್ಯದ ಹಲವು ಕಡೆ ಮಳೆಯ ಅವಾಂತರದಿಂದಾಗಿ ಏನೆಲ್ಲ ತೊಂದರೆಯಾಗಿದೆ ನಾವು ಗಮನಿಸ್ತಾ ಹೋದ್ರೆ ಹಲವು ಜಿಲ್ಲೆಗಳಲ್ಲಿ ಸಾಲು ಸಮಸ್ಯೆಗಳು ಎದುರಾಗಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ರಸ್ತೆಗಳು ಜಲಾವೃತ ಆಗಿ ಜನರು ಪರದಾಡಿದ್ದಾರೆ. ಇಲ್ಲಿನ ಶಂಕರ್ ಲೇಔಟ್ ಅಲ್ಲಿ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆ ನೀರು ಹೊರ ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಣ್ಣೆನಗರ ದಾವಣಗೆರೆಯಲ್ಲಿ ಬೆಳಂಬೆಳಗ್ಗೆ ಸುರಿದಂತಹ ಭಾರಿ ಮಳೆಯಿಂದ ಸಾಕಷ್ಟು ಏರಿಯಾಗಳಲ್ಲಿ ಇನ್ನು ನೀರು ಮನೆಗಳಿಗೆ ನುಗ್ಗಿರುವಂತದ್ದು, ರಸ್ತೆಗಳು ಕೂಡ ಸಾಕಷ್ಟು ಜಲಾವೃತ ಆಗಿರುವಂತದ್ದು. ನಾಗ ಪ್ರಮುಖವಾಗಿ ದಾವಣಗೆರೆ ನಗರದ ಇನ್ನು ಬಿಎಸ್ಎನ್ಎಲ್ ಆಫೀಸ್ ಹಿಂಭಾಗದಲ್ಲಿರುವಂತಹ ಅಂದ್ರೆ ಹಳೆ ಪಿಬಿ ರಸ್ತೆ ಹತ್ತಿರದಲ್ಲಿರುವಂತಹ ಶಂಕರ್ ವಿಹಾರ್ ಏನು ಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ವ್ಯವಸ್ಥಿತವಾದ ಚರಂಡಿ ನಿರ್ಮಾಣ ಮಾಡಲಾದ್ರೆ ಚರಂಡಿ ಇಲ್ಲದೇ ಇಲ್ಲಿ ಮನೆಗಳನ್ನ ಮಾಡಿರುವಂತದ್ದು, ಲೇಔಟ್ ಅನ್ನ ಮಾಡಿರುವಂತದ್ದು, ಅವೈಜ್ಞಾನಿಕ ಲೇಔಟ್ ಮಾಡಿರೋ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಅವ್ಯವಸ್ಥೆಯಲ್ಲಿ ಉಂಟಾಗಿರುವಂತದ್ದು. ಸಾಕಷ್ಟು ಬಾರಿ ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡುವಂತಹ ಕೆಲಸ
ಕೆಲಸವನ್ನು ಸಹ ಏನು ಇಲ್ಲಿರುವಂತಹ ಜನರು ಸಾರ್ವಜನಿಕರು ಮಾಡಿರುವಂತದ್ದಾದ್ರೆ ಯಾರು ಸಹ ಏನು ಇಲ್ಲಿ ಇರುವಂತವರ ಮನವಿಯನ್ನ ಕಿವಿಗೆ ಹಾಕೊಳ್ಳಿಲ್ಲ, ಅದನ್ನ ಕೇರ್ಲೆಸ್ ಮಾಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಇವತ್ತು ಇಂತಹ ದುಸ್ಥಿತಿ ಆಗಿರುವಂತದ್ದು. ಎಷ್ಟೋ ಬಾರಿ ಇಲ್ಲಿ ಮನೆ ಒಳಗಡೆ ನೀರು ಹೋಗೋ ಹಿನ್ನೆಲೆಯಲ್ಲೂ ಕೂಡ ಇಲ್ಲಿ ಮನೆಗಳನ್ನ ಸಾಕಷ್ಟು ಎತ್ತರಕ್ಕೆ ಏರಿಸುವಂತಹ ಕೆಲಸವನ್ನು ಸಹ ಮಾಡಿರುವಂತದನ್ನ ನಾವು ಗಮನಿಸಬಹುದು. ಇಲ್ಲಿ ಪ್ರತಿದಿನ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಪ್ರಮುಖವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡುವಂತಹ ದಾವಣಗೆರೆ ಉತ್ತರ ಕ್ಷೇತ್ರದ ಭಾಗ ಇದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಏನು ದಾವಣಗೆರೆ ಅಭಿವೃದ್ಧಿಗೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಅವ್ಯವಸ್ಥೆಯಲ್ಲಿ ಇಲ್ಲಿ ಜನ ಬದುಕ್ತಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಯಾವಾಗಿಂದ ಸರ್ ಈ ಸಮಸ್ಯೆ ಇರುವುದು? ಇದು ಒಂದು 5-6 ವರ್ಷದಿಂದ ಇದೇ ಪ್ರಾಬ್ಲಮ್. ಮುಂಚಿಂದ ಇದೇನು ಸಿಮೆಂಟ್ ರೋಡ್ ಮಾಡಿ ಹೋದ್ರು ಅವಾಗಿಂದಾನು ಇದೇ ಚಾಲು ಆಗೈತಿ. ಅವಾಗಿಂದ ನಾವು ಹಿಂಗೆ ಅನ್ಭವಿಸ್ತಾ ಇದೇವಿ. ಮುಂದೆ ಯಾವಾಗ ಇದು ರೆಡಿ ಆಗುತ್ತೋ ಗೊತ್ತಿಲ್ಲ. ಬರ್ತಾರ ಎಲೆಕ್ಷನ್ ಟೈಮ್ನಾಗೆ ವೋಟ್ ಹಾಕ್ಸ್ಕೊಂತಾರ ಹೋಗ್ತಾರ, ಅವ್ರು ಮತ್ತೆ ತಿರುಗಿ ಇಲ್ಲಿ ಬರೋದೇ ಇಲ್ಲ. ಸೊ ಮೇಲ್ಗಡೆಯಿಂದ ಪೂರ್ತಿ ನೀರು ಹರಿದು ಬರುತ್ತೆ. ಇದು ತೆಗ್ಗಿರೋದ್ರಿಂದ ನೀರು ಬಂದು ಇಲ್ಲಿ ನಿಂದಿರ್ತದೆ. ಆ ಕಡೆ ಮತ್ತೆ ರೈಟ್ ಲೆಫ್ಟ್ ರೋಡ್ಗಳು ಹೈಟ್ ಇರೋದು, ಇದು ಕಡಿಮೆ ಇರೋದು. ಈ ಫೋಟೋ ಮತ್ತೆ ವಿಡಿಯೋಗಳನ್ನ ತೆಗೆದುಬಿಟ್ಟು ಲಾಸ್ಟ್ ವರ್ಷ ಮಳೆ ಬಂದಾಗ ನಾನು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಇದರಲ್ಲಿ ಗೂಗಲ್ ಸರ್ಚ್ ಮಾಡಿ ಅದ್ರಲ್ಲಿ ಹಾಕಿದ್ದೆ. ಅವ್ರು ಮಾತಾಡಿದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಶಾಶ್ವತ ಪರಿಹಾರ ಮಾಡಬೇಕು ಅಂದ್ರು. ಯಾರು ಮಾಡಬೇಕು ಅಂತ ಕೇಳಿದ್ವಿ. ನಾವೇ ಮಾಡಬೇಕು, ನಮಗೆ ಅದು ಅನುದಾನ ಬರಬೇಕು, ಅದು ಇದೆಲ್ಲ ಕತೆ ಹೇಳಿದ್ರು. ಸೊ ಇದುವರೆಗೂ ಕೂಡ ಯಾರು ಬಂದಿಲ್ಲ, ಮಾಡಿಲ್ಲ. ಈ ಸುಮಾರು 5 ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಹೊರತು ಯಾವ ಮಹಾನಗರ ಪಾಲಿಕೆ ಕೌನ್ಸಿಲರ್ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಈ ಕಡೆ ಗಮನ ಹರಿಸಿಲ್ಲ. ಏನು ಇದಿಷ್ಟು ಇಲ್ಲಿರುವಂತಹ ನಾಗರಿಕರ ಮಾತು. ಒಟ್ಟಾರೆಯಾಗಿ ಆ ಎಂಜಿನಿಯರ್ ವಿದ್ಯಾಭ್ಯಾಸದ ಮೇಲೆ ಸಂಶಯ ಪಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಒಂದು ಮನೆ ಕಟ್ಟಬೇಕಂದ್ರೆ ಅಲ್ಲಿ ಇರುವಂತಹ ಬಾತ್ರೂಮ್ ಇರ್ಬೋದು, ಲ್ಯಾಟ್ರಿನ್ ಇರ್ಬೋದು, ಅದನ್ನ ವ್ಯವಸ್ಥಿತವಾಗಿ ಎಲ್ಲಿ ಸೇರಿಸಬೇಕು ಅನ್ನುವಂತ ಒಂದು ಐಡಿಯಾ ಸಾಮಾನ್ಯ ಜನರಿಗಿಂತ ನಮಗಿರುತ್ತೆ. ಆದ್ರೆ ಇಂತಹ ದೊಡ್ಡ ಮಟ್ಟದ ರಸ್ತೆಗಳನ್ನ ಮಾಡುವಾಗ ಇಂಜಿನಿಯರ್ ತಲೆಯಲ್ಲಿತ್ತು, ಆತ ಯಾವ ವಿಚಾರದಲ್ಲಿ ಇಲ್ಲಿ ರಸ್ತೆ ಮಾಡಿದ ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಇಲ್ಲಿ ಜನರು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು 5ರಿಂದ 6 ವರ್ಷದಿಂದ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಎಷ್ಟೋ ಮನೆಗಳಂದ್ರೆ ಇಲ್ಲಿರುವಂತಹ ಸಾಕಷ್ಟು ಮನೆಗಳಲ್ಲಿ ನೀರು ಒಳನುಗ್ಗಿ ಸಾಕಷ್ಟು ನಷ್ಟಗಳಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಎಷ್ಟೋ ಮನೆಗಳನ್ನ ಡೆಮಾಲಿಷ್ ಮಾಡಿ ಮತ್ತೆ ಪುನಃ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು. ಯಾವಾಗ ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗೇರಿ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ರಾಜ್ಯದ ಹಲವು ಕಡೆ ಮಳೆಯ ಅವಾಂತರದಿಂದಾಗಿ ಏನೆಲ್ಲ ತೊಂದರೆಯಾಗಿದೆ ನಾವು ಗಮನಿಸ್ತಾ ಹೋದ್ರೆ ಹಲವು ಜಿಲ್ಲೆಗಳಲ್ಲಿ ಸಮಸ್ಯೆಗಳ ಸಾಲು ಸಮಸ್ಯೆಗಳು ಎದುರಾಗಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ರಸ್ತೆಗಳು ಜಲಾವೃತ ಆಗಿ ಜನರು ಪರದಾಡಿದ್ದಾರೆ. ಇಲ್ಲಿನ ಶಂಕರ್ ಲೇಔಟ್ ಅಲ್ಲಿ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆ ನೀರು ಹೊರ ಹೋಗೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಣ್ಣೆನಗರ ದಾವಣಗೆರೆಯಲ್ಲಿ ಬೆಳಂಬೆಳಗ್ಗೆ ಸುರಿದಂತಹ ಭಾರಿ ಮಳೆಯಿಂದ ಸಾಕಷ್ಟು ಏರಿಯಾಗಳಲ್ಲಿ ಇನ್ನು ನೀರು ಮನೆಗಳಿಗೆ ನುಗ್ಗಿರುವಂತದ್ದು, ರಸ್ತೆಗಳು ಕೂಡ ಸಾಕಷ್ಟು ಜಲಾವೃತ ಆಗಿರುವಂತದ್ದು. ನಾಗ ಪ್ರಮುಖವಾಗಿ ದಾವಣಗೆರೆ ನಗರದ ಇನ್ನು BSNL ಆಫೀಸ್ ಹಿಂಭಾಗದಲ್ಲಿರುವಂತಹ ಅಂದ್ರೆ ಹಳೆ PB ರಸ್ತೆ ಹತ್ತಿರದಲ್ಲಿರುವಂತಹ ಶಂಕರ್ ವಿಹಾರ್ ಏನು ಭಾಗದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ವ್ಯವಸ್ಥಿತವಾದ ಚರಂಡಿ ನಿರ್ಮಾಣ ಮಾಡಲಾದ್ರೆ ಚರಂಡಿ ಇಲ್ಲದೇ ಇಲ್ಲಿ ಮನೆಗಳನ್ನ ಮಾಡಿರುವಂತದ್ದು, ಲೇಔಟ್ ಅನ್ನ ಮಾಡಿರುವಂತದ್ದು, ಅವೈಜ್ಞಾನಿಕ ಲೇಔಟ್ ಮಾಡಿರೋ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಅವ್ಯವಸ್ಥೆಯಲ್ಲಿ ಉಂಟಾಗಿರುವಂತದ್ದು. ಸಾಕಷ್ಟು ಬಾರಿ ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡುವಂತಹ ಕೆಲಸವನ್ನು ಸಹ ಏನು ಇಲ್ಲಿರುವಂತಹ ಜನರು ಸಾರ್ವಜನಿಕರು ಮಾಡಿರುವಂತದ್ದಾದ್ರೆ ಯಾರು ಸಹ ಏನು ಇಲ್ಲಿ ಇರುವಂತವರ ಮನವಿಯನ್ನ ಕಿವಿಗೆ ಹಾಕೊಳ್ಳಿಲ್ಲ, ಅದನ್ನ ಕೇರ್ಲೆಸ್ ಮಾಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಇವತ್ತು ಇಂತಹ ದುಸ್ಥಿತಿ ಆಗಿರುವಂತದ್ದು. ಎಷ್ಟೋ ಬಾರಿ ಇಲ್ಲಿ ಮನೆ ಒಳಗಡೆ ನೀರು ಹೋಗೋ ಹಿನ್ನೆಲೆಯಲ್ಲೂ ಕೂಡ ಇಲ್ಲಿ ಮನೆಗಳನ್ನ ಸಾಕಷ್ಟು ಎತ್ತರಕ್ಕೆ ಏರಿಸುವಂತಹ ಕೆಲಸವನ್ನು ಸಹ ಮಾಡಿರುವಂತದನ್ನ ನಾವು ಗಮನಿಸಬಹುದು. ಇಲ್ಲಿ ಪ್ರತಿದಿನ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಪ್ರಮುಖವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡುವಂತಹ ದಾವಣಗೆರೆ ಉತ್ತರ ಕ್ಷೇತ್ರದ ಭಾಗ ಇದಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಏನು ದಾವಣಗೆರೆ ಅಭಿವೃದ್ಧಿಗೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಅವ್ಯವಸ್ಥೆಯಲ್ಲಿ ಇಲ್ಲಿ ಜನ ಬದುಕ್ತಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಯಾವಾಗಿಂದ ಸರ್ ಈ ಸಮಸ್ಯೆ ಇರುವುದು? ಇದು ಒಂದು 5-6 ವರ್ಷದಿಂದ ಇದೇ ಪ್ರಾಬ್ಲಮ್. ಮುಂಚಿಂದ ಇದೇನು ಸಿಮೆಂಟ್ ರೋಡ್ ಮಾಡಿ ಹೋದ್ರು ಅವಾಗಿಂದಾನು ಇದೇ ಚಾಲು ಆಗೈತಿ. ಅವಾಗಿಂದ ನಾವು ಹಿಂಗೆ ಅನ್ಭವಿಸ್ತಾ ಇದೇವಿ. ಮುಂದೆ ಯಾವಾಗ ಇದು ರೆಡಿ ಆಗುತ್ತೋ ಗೊತ್ತಿಲ್ಲ. ಬರ್ತಾರ ಎಲೆಕ್ಷನ್ ಟೈಮ್ನಾಗೆ ವೋಟ್ ಹಾಕ್ಸ್ಕೊಂತಾರ ಹೋಗ್ತಾರ, ಅವ್ರು ಮತ್ತೆ ತಿರುಗಿ ಇಲ್ಲಿ ಬರೋದೇ ಇಲ್ಲ. ಸೊ ಮೇಲ್ಗಡೆಯಿಂದ ಪೂರ್ತಿ ನೀರು ಹರಿದು ಬರುತ್ತೆ. ಇದು ತೆಗ್ಗಿರೋದ್ರಿಂದ
ನೀರು ಬಂದು ಇಲ್ಲಿ ನಿಂದಿರ್ತದೆ. ಆ ಕಡೆ ಮತ್ತೆ ರೈಟ್ ಲೆಫ್ಟ್ ರೋಡ್ಗಳು ಹೈಟ್ ಇರೋದು, ಇದು ಕಡಿಮೆ ಇರೋದು. ಈ ಫೋಟೋ ಮತ್ತೆ ವಿಡಿಯೋಗಳನ್ನ ತೆಗೆದುಬಿಟ್ಟು ಲಾಸ್ಟ್ ವರ್ಷ ಮಳೆ ಬಂದಾಗ ನಾನು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಇದರಲ್ಲಿ ಗೂಗಲ್ ಸರ್ಚ್ ಮಾಡಿ ಅದ್ರಲ್ಲಿ ಹಾಕಿದ್ದೆ. ಅವ್ರು ಮಾತಾಡಿದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಶಾಶ್ವತ ಪರಿಹಾರ ಮಾಡಬೇಕು ಅಂದ್ರು. ಯಾರು ಮಾಡಬೇಕು ಅಂತ ಕೇಳಿದ್ವಿ. ನಾವೇ ಮಾಡಬೇಕು, ನಮಗೆ ಅದು ಅನುದಾನ ಬರಬೇಕು, ಅದು ಇದಾದ ಕತೆ ಹೇಳಿದ್ರು. ಸೊ ಇದುವರೆಗೂ ಕೂಡ ಯಾರು ಬಂದಿಲ್ಲ, ಮಾಡಿಲ್ಲ. ಈ ಸುಮಾರು 5 ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಹೊರತು ಯಾವ ಮಹಾನಗರ ಪಾಲಿಕೆ ಕೌನ್ಸಿಲರ್ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಈ ಕಡೆ ಗಮನ ಹರಿಸಿಲ್ಲ. ಏನು ಇದಿಷ್ಟು ಇಲ್ಲಿರುವಂತಹ ಆ ನಾಗರಿಕರ ಮತ್ತು ಒಟ್ಟಾರೆಯಾಗಿ ಆ ಎಂಜಿನಿಯರ್ ವಿದ್ಯಾಭ್ಯಾಸದ ಮೇಲೆ ಸಂಶಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಒಂದು ಮನೆ ಕಟ್ಟಬೇಕಂದ್ರೆ ಅಲ್ಲಿ ಇರುವಂತಹ ಬಾತ್ರೂಮ್ ಇರ್ಬೋದು, ಲ್ಯಾಟ್ರಿನ್ ಇರ್ಬೋದು, ಅದನ್ನ ವ್ಯವಸ್ಥಿತವಾಗಿ ಎಲ್ಲಿ ಸೇರಿಸಬೇಕು ಅನ್ನುವಂತ ಒಂದು ಐಡಿಯಾ ಸಾಮಾನ್ಯ ಜನರಿಗಿಂತ ನಮಗಿರುತ್ತೆ. ಆದ್ರೆ ಇಂತಹ ದೊಡ್ಡ ಮಟ್ಟದ ರಸ್ತೆಗಳನ್ನ ಮಾಡುವಾಗ ಇಂಜಿನಿಯರ್ ತಲೆ ಎಲ್ಲಿತ್ತು, ಆತ ಯಾವ ವಿಚಾರದಲ್ಲಿ ಇಲ್ಲಿ ರಸ್ತೆ ಮಾಡಿದ ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಇಲ್ಲಿ ಜನರು ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು 5 ರಿಂದ 6 ವರ್ಷದಿಂದ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಎಷ್ಟೋ ಮನೆಗಳಂದ್ರೆ ಇರುವಂತಹ ಸಾಕಷ್ಟು ಮನೆಗಳಲ್ಲಿ ನೀರು ಒಳನುಗ್ಗಿ ಸಾಕಷ್ಟು ನಷ್ಟಗಳಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಎಷ್ಟೋ ಮನೆಗಳನ್ನ ಡೆಮಾಲಿಷ್ ಮಾಡಿ ಮತ್ತೆ ಪುನಃ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು. ಯಾವಾಗ ಜಿಲ್ಲಾಡಳಿತ ಮತ್ತು ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.